ಮತ್ತೆ ನೀವು ಇಡೀ ನಿಮ್ ಸಂಸಾರ ಕಾಳಿಂಗನಗೌಡರ ಅಭಿಮಾನಿ ಸಂಸಾರ ಅಂತ ಹೇಳಿ ಎಲ್ಲರೂ ಅಭಿಮಾನಿಗಳೇ. ಎಲ್ಲರೂ ಅಭಿಮಾನಿಗಳು ಸಮೇತ ಅವರು ತೀರಿ ಹೋದ ಸುದ್ದಿ ಕೇಳಿದ 3-4 ದಿವಸ ನಮ್ಮಲ್ಲಿ ಸ್ಮಶಾನ ಮೌನ. ಹೌದು ಹೌದು ಇವನ ಹತ್ರ ಶ್ರೀವೇಷ ಮಾಡಿಸಿದ್ರು. ಒಳ್ಳೆ ಚಂದ ಇದ್ದಲ್ಲ ಆಗಳಿಗೆ. ಅವರು ನೀನೊಬ್ಬ ವೇಷಧಾರಿಯೇ ಆಗಬೇಕು ಸುರೇಶ್ ಅಂದೇಳಿ ನೀಲವ ರಾಮಕೃಷ್ಣಯ್ಯ ನೀನು ವೇಷಧಾರಿ ಆಯಕ ಅಂತೇಳಿ ಹಠ ಇದ್ದ. ನನಗೂ ಇಷ್ಟ ಇಲ್ಲ. ನಮಗೂ घन प्रचंड पवन श्री विघ्नेश्वर पातु मां. ನಿಮ್ಗೆ ಸ್ನೇಹ ಅಲ್ಲಿಂದ ಬೆಳೀತಾ ಬಂತು. ಆಮೇಲೆ ನಮ್ಮನೆ ಬರ್ಲಿಕ್ಕೆ ಕಾರಣ ಏನಂದ್ರೆ ಇಲ್ಲಿ ಹತ್ತಿರ ಇಲ್ಲಿ ಶಂಕರನಹಳ್ಳಿ ಆಟ ಬಂದಿದ್ದು. ಅವ್ರಿಗೆ ಸ್ವಲ್ಪ ಕ್ರಿಕೆಟ್ ಹುಚ್ಚಿತ್ತು. ಹೌದು, ಕ್ರಿಕೆಟ್ ಮ್ಯಾಚ್ ಇದ್ದಂತಾರು ಮತ್ತೆ ನಿದ್ದೆ ಮಾಡುವುದಿಲ್ಲ, ಊಟ ಮಾಡುವುದಿಲ್ಲ, ಸ್ನಾನ ಮಾಡುವುದಿಲ್ಲ. ಅದೇ ಜನರೇಟರ್ ತಂದು ಹೈಕಂಡು ಕರೆಂಟ್ ಹೋದಲ್ಲ ಟಿವಿ ನೋಡಿ. ನಮ್ಮಲ್ಲಿ ಬ್ಲ್ಯಾಕ್ ಆ್ಯಂಡ್ ವೈಟ್ ಟಿವಿ ನಮ್ಮ ಮನೆ ಬಂದ್ರು ಕಂಡ್ರೆ ಕಡೆಗೆಲ್ಲ ಪರಿಚಯ ಆಯ್ತು. ನಮ್ಮ ಅಪ್ಪನಿಗೆ ಭಾರಿ ಖುಷಿ ಆಯ್ತು. ಅಪ್ಪ ಏನು ಸ್ನೇಹ ಆಯ್ತು. ಹಾಗೆ ಬೆಳೀತಾ ಹೋಯ್ತು. ಅದು ಹೋಗಿ ಕಡೆ ಬಿಡಿ ನಮ್ಮ ಮನೆ ಮನುಷ್ಯ. ನಿಮ್ಮನೆಗೆ ಶ್ರೀಕಾಂತ ಸಿದ್ದಾಪುರ ಅವರು ನೀವೆಲ್ಲ ಆಟಕ್ಕೆ ಹೋದ ಮೇಲೆ ನಾವುಡ್ರು ಮತ್ತು ಶ್ರೀಕಾಂತ ಸಿದ್ದಾಪುರ ಅವರು ಈ ಏರ್ನಲ್ಲಿ ಹೋಗುವಾಗ ಶ್ರೀಕಾಂತ ಸಿದ್ದಾಪುರ ಅವರು ಬೈಕ್ ನಿಂದ ಕೆಳಬಿದ್ದಂತೆ ನಾವುಡ್ರು ಕೇಳಿದೆ ಅಂತ ಇದ್ ಮರೆ ಇವತ್ತು MC ಮಾಡ್ಲಿಕ್ಕಲ್ಲ, ನಂಗೆ ಸನ್ಮಾನ ಇತ್ತಲ್ಲ, ನೀ MC ಮಾಡ್ಲಿಕ್ಕಲ್ಲ, ಏನ್ ತೊಂದ್ರೆ ಇಲ್ಲ ಅಂತ ಹೇಳಿದ್ರೆ ಸನ್ಮಾನ ಇಲ್ಲ ಅವ್ರಿಗೆ ಆ ದಿನ. ನೀವೆಲ್ಲ ನಾವ್ ಮುಂದೋಗ್ತೋ ನೀವು ನಿಧಾನ ಬನ್ನಿ ಇಬ್ರು ಅಂತ ಹೇಳಿ ಬಿಟ್ಟು ಹೋದ್ರೆ ಅಂತೆ. ಹೌದೌದು ನಾನು ಮುಂದಾಳ್ತಾನೆ ನಿಮ್ ಮುಂದಾಳ್ತಾನ ಸನ್ಮಾನ ಹೇಳಿದ್ರೆ ಸನ್ಮಾನ. ಮತ್ತೆ ಅವ್ರು ವಾಸುದೇವ್ ಉಡುಪು ಅಂತ ಇದ್ದೀರ ಕಟ್ಟಾಭಿಮಾನಿ ಅವರು ನನ್ನ ಹಾಗೆ ಅವರು ನಾನು ಸೇರಿ ಒಂದು ಸನ್ಮಾನ ಮಾಡೋದು. ವಾಸುದೇವ್ ಉಡುಪು ಸಿಕ್ಕಿದ್ರು ಬಹಳ ನಾವು ಅವರು ತಿರಿ ಹೋದಾಗ ಹೋಗಿತ್ತಲ್ಲಿ. ಹಾಗೆ ಬೆಳೀತಲ್ಲ ನಮ್ಮ ಮನೆ ಬರ್ತಾ ಇದ್ರು ಈ ಬದ ಆಟ ಆದ್ರೆ. ಮತ್ತೆ ನೀವು ಇಡೀ ನಿಮ್ ಸಂಸಾರ ಕಾಳಿಂಗನಗೌಡರ ಅಭಿಮಾನಿ ಸಂಸಾರ ಅಂತ ಹೇಳಿ ಎಲ್ಲರೂ ಅಭಿಮಾನಿಗಳೇ. ಎಲ್ಲರೂ ಅಭಿಮಾನಿಗಳು ಸಮೇತ ಅವರು ತೀರಿ ಹೋದ ಸುದ್ದಿ ಕೇಳಿದ 3-4 ದಿವಸ ನಮ್ಮಲ್ಲಿ ಸ್ಮಶಾನ ಮೌನ. ಹೌದು ಹೌದು ಅಷ್ಟು ಆತ್ಮೀಯತೆ ಇದೆ. ಅಷ್ಟು ಆತ್ಮೀಯತೆ. ಇಲ್ಲಿ ಅವರು ಅಲ್ಲಿ ಸಾಧಾರಣ 12:30-1 ಗಂಟೆ ಏನು ಅಲ್ಲಿ ಇದಾಗುವಾಗ ಆಕ್ಸಿಡೆಂಟ್ ಆಗುವಾಗ ಅಲ್ಲಿ ನಿಮ್ಮ ಬೈಪಾಸ್ ಹತ್ರ ದುಗ್ಗಪ್ಪ ಅಂತೇಳಿ ಒಬ್ಬ ಬಸ್ಸಿನಿದ್ದ ದುಗ್ಗಪ್ಪನ ಗಾಡಿ. ಅವ ಬಂದು ಶಂಕರನಹಳ್ಳಿಗೆ ಹೇಳ್ದ. ಫೋನ್ ಇಲ್ಲ ಸರ್ವೋತ್ತಮ್ ಶೆಟ್ಟರ್ ಅಂಗಡಿ ಹತ್ರ ಬಸ್ ನಿಲ್ಸಿ ಹೇಳ್ದ. ಸುದ್ದಿ ಆಯ್ತು. ನಾವು 4-5 ಜನ ಕಾರ್ ಮಾಡ್ಕೊಂಡು ಕೂಡ್ಲೆ ಹೊಡ್ತ ಅಜ್ಜರಕಾಡು ಆಸ್ಪತ್ರೆ ಕ್ರಾಸ್ ಇತ್ತಲ್ಲ ಅಲ್ಲಿ ಹೋಗೋ ಬೈಕ್ ಬಿದ್ದಿದೆ. ಲೆಫ್ಟ್ ಸೈಡ್ ಆಗೆ ಬಿದ್ದಿದೆ. ಇವ್ರ ತಪ್ಪಲ್ಲ, ಒಬ್ಬ ಕಂಡಕ್ಟರ್ ಡ್ರೈವಿಂಗ್ ಮಾಡಿ ಹೊಡೆದದ್ದು. ನಾವು ಅಲ್ಲಿ ಹೊರಕೊಳಕ್ಕೆ ಅಜ್ಜರಕಾಡು ಆಸ್ಪತ್ರೆಗೆ ಹೋಗಿದ್ದಾರೆ ಅಂತ ಆಯ್ತು. ಅಜ್ಜರಕಾಡು ಆಸ್ಪತ್ರೆಗೆ ಹೋಯ್ತು. ಇಲ್ಲ ಮಣಿಪಾಲಕ್ಕೆ ಹೋಯ್ತು ಅಂತ. ಮಣಿಪಾಲಕ್ಕೆ ಹೋಯ್ತು. ನಾವು ಒಂದು 5 ಜನ ವಾಸುದೇವ್ ಅಲ್ಲಿ ಹೋಗಿ ಕೇಳುವಾಗ ನಾವು ಐಸಲ್ಲಿ ಇಟ್ಟಿದ್ದೇವೆ, ಹೋಗಿದೆ, ನಾಳೆ 9 ಗಂಟೆ ನಾವು ಬಾಡಿ ಬಿಟ್ಟು ಕೊಡ್ತೇವೆ, ಬನ್ನಿ ನೀವು ಅಂತೇಳಿ ಹೇಳ್ತಾರೆ. ಶ್ರೀನಿವಾಸ ಹೇಳರ್ಸ್ ಎಲ್ಲ ಇದ್ದಾರೆ. ಸೋಮನಾಥ್ ತಡೆ ತೀರಿ ಹೋಗಿ ಆಗಿದೆ ಅವಾಗ. ಅದೇ ವಾಸುದೇವ್ ಉಡುಪರು ನಿನ್ನೆಲ್ಲ ಮೊನ್ನೆ ನನ್ ಕರ್ಸಿ ಒಂದ್ ದೊಡ್ಡ ಸನ್ಮಾನ ಮಾಡು. 8 ವರ್ಷ ಆಯ್ತು ಅವ್ರು ಕರೆಯು ಶುರು ಮಾಡಿ. ನಾನು ನಮ್ಮ ಮನೆಗೆ ಒಂದಿನ ಬರ್ಲೇಬೇಕು. ನಾನು ಅವ್ರು ಶಂಕರನಾಡದವ್ರು ಗೊತ್ತಿಲ್ಲ. ಇವತ್ತು ನೀವು ಈಗ ಈ ಮೇಡ ಕುಪ್ಪಾರ ನಮ್ಮ ಅನಂತ ಅಣ್ಣನೋ ತಮ್ಮನೋ ಅಣ್ಣ ಇದ್ರಂತ ನಂಗೆ ವಿಷಯ ಗೊತ್ತಿಲ್ಲ. ಅವ್ರ ಅಣ್ಣ ಅಂತಂದ್ರೆ ಅವ್ರು ಪಬ್ಲಿಕ್ ಹೇಳ್ತಾ ಇದ್ರು ಬಿಟ್ರೆ ಅವ್ರು ಯಾರಂತ ಗೊತ್ತಿಲ್ಲ. ಅಲ್ಲಿ ಹೋಗಿ ಮೊನ್ನೆ ನಮ್ಮನ್ನ ಕರೆದಿದ್ರು ಅವರು. ಎಲ್ಲಿ ಆವರ್ಸಿ ಹತ್ರ ಅವ್ರ ಒಂದು 25 ಶಂಕರನಾಥ ದೇವಸ್ಥಾನ ಉಂಟು ಆವರ್ಸಿ ಹತ್ರ. ನೌಡ್ರ ಬಗ್ಗೆ ಹೇಳಿ ತುಂಬಾ ಮರಕಿದ್ರು. ನೌಡ್ರ ಬಗ್ಗೆ ಹೇಳಿ ತುಂಬಾ ಇದ್ ಮಾಡ್ಕೊಂಡಿದ್ರು, ಮನ್ಸಿಗೆ ಹಾಕೊಂಡಿದ್ರು. ನಾವ್ ಯಕ್ಷಗಾನ ನೋಡುದೇ ಬಿಡ್ತು ಮೈನ್ರೆ. ನಂಗೊಂದ್ ನೌಡ್ರ ನೆನಪಿಗೋಸ್ಕರ ನಿಮ್ಗೆ ಏನಾರು ಕೊಟ್ಟೊಂದ್ ಸನ್ಮಾನ ಮಾಡ್ಬೇಕಂತ ಮನೆ ಕರ್ಸಿ ಈಗ ನಿನ್ನಲ್ಲ ಮೊನ್ನೆ ನಾ ಕಲಾರಂಗ ಸೀದಾ ಅಲ್ಲಿಗೆ ಹೋಗಿ ಬಂದ ಕಡೆ
ಕಡೀಗ ಅವ್ರದ್ದು ಅವ್ರು ಯಾಕೆ ಹಿಂಗ್ ಮಾಡ್ತಿದ್ರು ಅಂತ ಗೊತ್ತಾದ್ ನಂಗೆ ಈ ವರ್ಷ 8-10 ವರ್ಷದಿಂದ ಅವರು ಮನೆಗೆ ನಮ್ಮನೆ ಬರ್ಬೇಕು ಅಂದೇನೋ ಚೂರ್ ಮಾತಾಡ್ಕೊಂಡು ನಿಮ್ಮ ಹತ್ರ ಅದೇ ನೌಡು ಸುದ್ದಿ ಇದೇ ಹೇಳಲ್ಲ ಅಂದ್ರೆ ಎಷ್ಟು ಪರಿಣಾಮ ಬೀರುವುದಂದ್ರೆ ಬೇರೆ ಇರ್ಬೋದಂದ್ರೆ ಅವ್ರು ಇವತ್ತು ಆ ನೌಡು ತೀರಿ ಹೋದ ಗುಂಗಲ್ಲೇ ಇದ್ದಾರೆ. ಅದೇ ಗುಂಗಂಗ ಇದ್ರು ಅದೇ ಇನ್ನೂ ಇತ್ತು ಹೆಣ್ಸಕೊಳ್ಳಿ ನನ್ನ ಹತ್ರ ಅವ್ರದ್ದು ಪಟ ಎಲ್ಲ ಇತ್ತು ಕಾಮದೊಂದುಗಳಿಗೆ ಅವ್ರ ಬಗ್ಗೆ ಇದೆಲ್ಲ ಇತ್ತು. ಏನ್ ಮಾಡುವ ನಮ್ಮ ದುರ್ವಿಧಿ ಆದ್ರೂ ಖುಷಿ ಅಂತ ಕೇಳ್ರೆ ಆ ಒಂದು ಅಭಿಮಾನದಲ್ಲಿ ಮಗನನ್ನೋರು ಯಕ್ಷಗಾನ ಭಾಗವತಿ ಕಳಿಸ್ರಿ ಕಾಣಿ ನೀವು, ಅದು ಮತ್ತೂ ಸಂತೋಷ ವಿಷಯ. ಯಾರ ನೀವು ಆಕರ್ಷಣೆ ಅದೇ ಸಾಲಿಗ್ರಾಮ ಮೇಳಕ್ಕೆ ಸಂಗೀತ ನಾವು ಭಾಗವತರಾಗಿ ನನ್ನ ಆತ್ಮೀಯರಾಗಿ ಇದ್ದದ್ರಿಂದ ನನ್ನ ಮಗನ ಯಕ್ಷಗಾನ ತಾಯಿಯೂ ಖುಷಿ ಇರಲಿಲ್ಲ ಯಕ್ಷಗಾನ ಕಳ್ಸೋಕೆ. ನಮ್ಮ ಸಂಸಾರದಲ್ಲಿ ಯಾರಿಗೂ ಇಷ್ಟ ಇಲ್ಲ ಅವನ ಯಾಕೆ ಕೇಳ್ರೆ ಯಕ್ಷಗಾನ ಬುರ್ನಸ್ ಅಂತಲ್ಲ, ಏನಾದ್ರು ಹಾಳು ಹವ್ಯಾಸ ಆಗ್ಬೋದು. ಮನೆ ಇಷ್ಟು ಆರ್ಥಿಕವಾಗಿ ಇರ್ಲಿಲ್ಲ, ಇಷ್ಟು ಪರಿಶುದ್ಧವಾಗಿಯೂ ಕಲೆ ಇರಲಿಲ್ಲ. ನಾನು ಸುರೇಶ ಹೋಗುವಾಗ ಯಕ್ಷಗಾನಕ್ಕೆ ಇಷ್ಟು ಆರ್ಥಿಕತೆ ಇರ್ಲಿಲ್ಲ, ಹೆಸರು ಮಾತ್ರ ಬಿಟ್ರೆ ಹೊಟ್ಟೆಪಾಡಿ ಬಾರಿ ಕಷ್ಟ ಇದ್ದಿತ್ತು. ಈಚ ಸಮಾಜ ಬಿಟ್ರೆ ಇದೀಗ 10 ವರ್ಷದಿಂದ ಈಚೆ ಆರ್ಥಿಕವಾಗಿ ಏನ್ ತೊಂದರೆ ಇಲ್ಲ ಯಕ್ಷಗಾನಕ್ಕೆಲ್ಲ. ಅದಕ್ಕಿಂತ ಮುಂಚೆ ಜೀವನ ಹೊಟ್ಟೆ ಹೊರ್ಕೊಂಬದೇ ಬಾರಿ ಕಷ್ಟ ಹೆಸರು ಇದ್ದಿತ್ತು, ಹೊರ್ಕೊಂಬ ಬಾರಿ ಕಷ್ಟ. ಸುರೇಶ್ ನಾವು ಕಾಣ್ತಲ್ಲ ತುಂಬಾ ಕಷ್ಟಪಟ್ಟಿದ್ದ. ನೀವು ಒಂದು ನಾವುಡ್ರ ಮೇಲೆ ಅಭಿಮಾನದಿಂದ ಸಾಲಿಗ್ರಾಮ ಮೇಳಕ್ಕೆ ಸಂಗೀತಗಾರನಾಗಿ ಕಳಿಸಿದ್ರೆ ಒಂದು ನಾವುಡ್ರ ಮೇಲೆ ಅಭಿಮಾನಕ್ಕೆ ಅಷ್ಟಕ್ಕೆ ಅಲ್ವಾ? ಅಷ್ಟಕ್ಕೆ ನನ್ನ ಮಗನನ್ನ ಯಕ್ಷಗಾನ ಫೀಲ್ಡ್ಗೆ ಬಿಟ್ಟಿದ ಕಾರಣವೇ ನಾವುಡ್ರ. ಅದೇ ಒಂದು ಭಾಗವತ. ಆವಾಗ ಅಲ್ಲಿ ನರ್ತನ ಅಭ್ಯಾಸ ಆಯ್ತು, ಎಲ್ಲಿ ಉಡುಪಿ 1 ವರ್ಷ ಹರಂಜಲ್ ವೆಂಕಟರಮಣ ಮಾಡಲ್ಕಾರ ಅಂತೆಲ್ಲ ಸೇರಿ. ಆಮೇಲೆ ಅವನ ಒಂದು ಲಾಸ್ಟ್ ಅವರು ಸಮಾರೋಪ ಆಗೋದು ಯಕ್ಷಗಾನ ಇತ್ತು, ಇವನ ಹತ್ರ ಶ್ರೀವೇಷ ಮಾಡ್ತಿದ್ರು. ಒಳ್ಳೆ ಚಂದ ಇದ್ದಲ್ಲ ಆಗಲಿಕ್ಕೆ. ಅವರು ನೀನೊಬ್ಬ ವೇಷಧಾರಿಯೇ ಆಗಬೇಕು ಸುರೇಶ್ ಅಂದೇಳಿ ನೀಲವ ರಾಮಕೃಷ್ಣಯ್ಯ, ನೀನು ವೇಷಧಾರಿ ಆಯಕ ಅಂತೇಳಿ ಹಠ ಇತ್ತು. ನನಗೂ ಇಷ್ಟ ಇಲ್ಲ, ನಮಗೂ ಕಾಡಿನವ್ರು. ಕಡೆಗೆ ಹಾಗೆ 1 ವರ್ಷ ವಿದ್ಯಾಭ್ಯಾಸ ಅಲ್ಲಿ ಮುಗಿಸಿ ಬಂದ ಕೋಟ ಕೇಂದ್ರಕ್ಕೆ. ಅದು ಏನಾಯ್ತು ಉದ್ದಾತ್ತ ಅದು ಕೋಟ ಕೇಂದ್ರಕ್ಕೆ ಸೇರ್ಬೋದು. ಸದಾನಂದ ಹೆಬ್ಬಾರರು ಅದ್ರ ಆಯ್ಕೆ ಮಾಡುವರು ಅವರು. ಅವ ಸೀದಾ ಐರೋಡಿಗೆ ಹೋದೆ ನಾನು. ಹೀಗೆ ಅವ್ರ ಹತ್ರ ಪರವಾನಗಿ ಪಡ್ಕೊಂಡ್ ಶೇಟ್ರದ್ದು ಕಾಗದ ತಗೊಂಡೋಯ್ದಿ. ನಂಗೆ ಅವ್ರು ಹೆಚ್ಚು ಹೌದು ಪರಿಚಯ ಇಲ್ಲ. ಕೊಟ್ಟೆ, ಅವ್ರು ಶೇಟ್ರ ಬರ್ದು ಇವ್ರ ಮಗನ ಏನ್ ಬಂದ್ರಿ ಕನ್ನಡ ಜಾಪ್ ಗಿಪ್ಪಲ್ ಜೋರಿ ಏನ್ ಬಂದ್ರಿ ನನ್ನ ಮಗನ ಒಂದು ಯಕ್ಷಗಾನ ಕೇಂದ್ರಕ್ಕೆ ಸೇರ್ಸಕಂತೇಳಿ ಅಭಿಮಾನ. ಈ ಮಾತು ಹೇಳೋತ್ತೆ ನಾನಿದ್ದೆ, ನಾನು 1ನೇ ವರ್ಷ ಅಲ್ಲೇ ಇದ್ದೆ ಯಾವ ನಂಬಿಕೆ ಒಬ್ಬರಿಗೆ ಮೇಲೆ. ನನ್ ಕಂಡದ್ ನೆನ್ಪುಂಟು ನನಗೆ, ನೀವು ಕಾಗದ ಇಟ್ಕೊಂಡ್ ಬಂದದ್ದು ಕೊಟ್ಟದ್ದು ಅಪೂರ್ವ ವರ್ಷ. ನಂದು 1 ವರ್ಷ ಆಗಿದೆ ಯಕ್ಷಗಾನ ಆ ವರ್ಷ. ಅದು ಏನಾಯ್ತು, ಸದಾನಂದ ಹೆಬ್ಬಾರರು ಇದು ಮಾಡ್ತಿರ್ಲಿಲ್ಲ, ಓಕೆ ಅಂತಿರ್ಲಿಲ್ಲ. ಅಲ್ಲಿಂದ ನನ್ನ ಅವರು ಇದ್ ಮಾಡಿ ಕಳ್ಸರ್, ಶೆಟ್ರ ಮಕ್ಕಳಿಗೆ ಕೊಡುದಿಲ್ಲ, ನಮ್ಮ ಊಟ ಹಾಳು ಮಾಡ್ತಾರೆ ಇಲ್ಲ ಶೆಟ್ರ ಮಕ್ಕಳಿಗೆ. ಹೌದು. ಅವ ಸೀದಾ ಅಲ್ಲಿಂದ ಹೊರಟು ಬಾಲೇಶ್ವರಿಗಾರ ಅಂತ ಒಬ್ರು ನಮ್ಮ ಕರುಣಾಕರ್ ಅವರು ಲೀಡರ್. ಅದೇ ಕೂಡಲೇ ಫೋನ್ ಎತ್ತರ, ಸದಾ ಅಂತಲೇ ಕರೋದು ಅವ್ರು. ಒಟ್ಟ ಶಿವರಾಮ್ ಕಾರಂತರ ಅವರ ಎಡಬಲ್ಲ. ಒಬ್ಬರ ಶಂಕರನಾರಾಯಣ ಶೆಟ್ರು ಒಂದು ಹುಡುಗನ ಸೇರ್ಪಡೆ ಭಾಗವತಿ ಸೇರ್ಪಡೆ ಬಗ್ಗೆ ಬಂದು ರಿಕ್ವೆಸ್ಟ್ ಮಾಡೋ, ನೀನ್ ಜೋರ್ ಮಾಡಿ ಕಳ್ಸಿದ್ಯ ಅಮ್ರಲ್ಲೇ. ಅವ್ರ ಹೌದೌದು ಬಾಲಚಾರಿಗಾರ ಕೋಟ್ಯಾಧೀಶ. ಅದ ಹಾಗಿಂದ ಶೆಟ್ರು ಅಲ್ಲ, ಅವರು ನಮ್ಮ ಆತ್ಮೀಯರ. ಅವ್ರು ಬರ್ತಾರೆ ಇಂಥ ದಿವಸ ಇಂಟರ್ವ್ಯೂಗೆ, ಅವ್ರ ಮಗನು ಸೇರ್ಪಡೆ ಮಾಡ್ಕೊ ಅಂದ. ಸೇರ್ದ ಕೇಂದ್ರಕ್ಕೆ ಸೇರಿ ಒಟ್ಟಾರೆ ಮೇಲೆ ನೀವೆಲ್ಲ ಕಮರ್ಷಿಯಲ್ ಮೇಳ ಮತ್ತೆ ಸಾಲಿಗ್ರಾಮ ಬಂದ ಹಾಲಾಡಿ ಮೇಳದಲ್ಲಿ ಮಧ್ಯ ಭಾಗವತರಾಗಿ. ಅಲ್ಲಿ ಏನಾಯ್ತು ಅಂದ್ರೆ ಸಂಗೀತ ಮಾಡ್ತಾ ಇದ್ದ, ಎಲ್ಲಿ ಸಾಲಿಗ್ರಾಮ ಮೇಳ.